ಇವತ್ತು ಸುದ್ದಿಗೋಷ್ಠಿ ಮಾಡಿದ್ದು ಹರೀಶ್ ಫೌಂಡೇಶನ್ ನಿಂದ ಅವರ ನೇತೃತ್ವದಲ್ಲಿ ಇವತ್ತು ಮಂಗಳವಾರ 7ನೇ ತಾರೀಕು ಅಂತರ್ಜಲ ನೀರಿನ ಶುದ್ಧೀಕರಣ ಏನು HN ವ್ಯಾಲಿ ಶುದ್ಧೀಕರಣ ಆಗಬೇಕು 3ನೇ ಹಂತದಲ್ಲಿ ಅಂತ ಹೋರಾಟ ಮಾಡ್ತಿದ್ದೀವಿ. ಅದರ ಸಲುವಾಗಿ ಅವರಿಗೆ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘ ನೇರವಾಗಿ ಬೆಂಬಲ ಕೊಡ್ತಾ ಇದ್ದೇವೆ. ಏನು ಇವತ್ತು ಡಾಕ್ಟರ್ ಕೆ ಸುಧಾಕರ್ ಅವರು HN ವ್ಯಾಲಿ ನೀರು ತಂದು ಕೊಟ್ಟಿದ್ರು. ಇವತ್ತು ಅದು ಸುಮಾರು ಅಂತರ್ಜಲ ಮಟ್ಟ ಬಂದಿದೆ. ಇವತ್ತು ಮಕ್ಕಳಿಗೆ ಮತ್ತೆ ವೃದ್ಧರಿಗೆ ಮತ್ತೆ ಅನೇಕ ರೀತಿಯ ಈ ತಾಲೂಕಿನ ಜನಕ್ಕೆ ಅಪಾಯ ಆಗಿದೆ, ಕಾಯಿಲೆಗಳಾಗ್ಬೋದು. ಆದ್ದರಿಂದ ಬೃಹತ್ ಪ್ರತಿಭಟನೆಗೆ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘ ನೇರವಾಗಿ ಅವರಿಗೆ ನಾವು ಸಾಥನ್ನು ಕೊಡ್ತಾ ಇದ್ದೇವೆ. ಏನು ನಮ್ಮ ಚಿಕ್ಕಬಳ್ಳಾಪುರ ಶನಿಮಾತಮ್ಮ ದೇವಸ್ಥಾನದಿಂದ DC ಕಚೇರಿ ತನಕ ಹೋರಾಟಕ್ಕೆ ನಾವೆಲ್ಲ ಸಂಪೂರ್ಣ ಬೆಂಬಲ ಕೊಡ್ತೀವಿ. ಈ ಅಂತರ್ಜಲ ನೀರು ಬಂದು ಮತ್ತೆ ಇವತ್ತು ಜನಕ್ಕೆ ಪರಿಣಾಮ ಬೀಳ್ತಾ ಇದೆ. ಅದನ್ನ ಶುದ್ಧೀಕರಣ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಪ್ರತಿಭಟನೆಯನ್ನ ನಾವು ಮಾಡ್ತೀವಿ ಅಂತ ಈ ತಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ಇವತ್ತು ಮತ್ತೆ ಇದೇ ನಮ್ಮ ಆಂಧ್ರ ಗಡಿ ಇದೆ, ಕೃಷ್ಣಾ ನದಿ ನೀರನ್ನು ನಮ್ಗೆ ಬಾಗೇಪಲ್ಲಿ ಹತ್ರ ತನಕ ಬಂದಿದೆ. ಈ ಕೊಳಚೆ ನೀರನ್ನ 3ನೇ ಶುದ್ಧೀಕರಣ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲ ನೀರನ್ನ ನಿಲ್ಲಿಸಿ ನಮಗೆ ಆಂಧ್ರ ಗಡಿ ನೀರನ್ನ ನಮ್ಗೆ ಇವತ್ತು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ತಂದು ಕೊಡಬೇಕು. ಯಾಕಂದ್ರೆ ಆಂಧ್ರದಲ್ಲಿರುವಂತ ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿಗಳ ಅವ್ರನ್ನ ಮಾತನಾಡಿ ನಮ್ಗೆ ಈ ನಮ್ಮ ಕರ್ನಾಟಕಕ್ಕೆ ನೀರನ್ನು ತಂದು ಕೊಟ್ಟರೆ ತುಂಬಾ ಉತ್ತಮ ಅಂತ ಹೇಳ್ತಾ ಇದೀವಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಈ ಕೊಳಚೆ ನೀರನ್ನು 3 ಹಂತಕರಣ ಮಾಡಿಲ್ಲ ಅಂದ್ರೆ, ಶುದ್ಧೀಕರಣ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಪಾದಯಾತ್ರೆ ಇವತ್ತು ಒಳ್ಳೆ ರೀತಿಯಲ್ಲಿ ಹರೀಶ್ ರೆಡ್ಡಿ ಅವರು ಮಾಡ್ತಿದ್ದಾರೆ. ಅದಕ್ಕೆ ಅವ್ರಿಗೆ ನಾವು ಬೆಂಬಲ ನೀಡಿದೀವಿ. ಇಡೀ ತಾಲೂಕಿನ ಮನೆಗೆ ಹೋಗಿ ಇದೇನನ್ನ ನೀವು ಶುದ್ಧೀಕರಣ ಮಾಡಿಲ್ಲ ಅಂದ್ರೆ ಹರೀಶ್ ರೆಡ್ಡಿ ಅವ್ರ ಜೊತೆಯಲ್ಲಿ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇವತ್ತು ಈ ಶಾಸಕರು MLA ಆಗ್ಬೋದು, ಮತ್ತೆ ಸಂಸದರಾಗ್ಬೋದು, ಸಚಿವರಾಗ್ಬೋದು, ಈ ಸಂಬಂಧಪಟ್ಟ ಉಸ್ತುವಾರಿಗಳಾಗ್ಬೋದು, ಇವ್ರಿಗೆಲ್ಲ ಮಾಡಬೇಕು ಅಂತ ನಾಮಕರಣ ಹೇಳ್ತಾ ಇದಾರೆ ಹೊರತು ಜನಕ್ಕೆ ದಿಕ್ತಪ್ಪಿಸ್ತಾ ಇದಾರೆ ಹೊರತು ಅವ್ರು ಮಾಡ್ತಾ ಇಲ್ಲ. ಮೇಲ್ನೋಟಕ್ಕೆ ಜನಕ್ಕೆ ಸಿಹಿ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ಹೊಟ್ಟೆ ಒಳಗಡೆ ವಿಷ ಹಾಕ್ಬಿಟ್ಟಿದ್ದಾರೆ. ಇವತ್ತು ಹೊಟ್ಟೆ ಒಳಗಡೆ ವಿಷ ಹೋಗ್ತಾ ಇರೋದು ನಮ್ಗೆ, ರಾಜಕಾರಣಿಗಳಿಗೆ ಹೋಗ್ತಾ ಇಲ್ಲ. ಈ ರಾಜಕಾರಣಿಗಳು ಕಣ್ಣು ಮುಚ್ಕೊಂಡಿದ್ದಾರೆ. ಇವ್ರ ಕಣ್ಣನ್ನು ತರಿಬೇಕು. ಸಿದ್ದರಾಮಣ್ಣ ಅವರು ಇದನ್ನ ಸಂಪೂರ್ಣ ಚಿಕ್ಕಬಳ್ಳಾಪುರ ತಾಲೂಕು ಮತ್ತೆ ಕೋಲಾರ ಜಿಲ್ಲೆ ಗಡಿಭಾಗ ಜಿಲ್ಲೆಯಲ್ಲಿರುವಂತ ಆಂಧ್ರ ಗಡಿಕ್ಕಿರುವಂತ ಕೃಷ್ಣಾ ನದಿಯನ್ನ ತಂದುಕೊಡೋದಕ್ಕೆ ತೊಂದರೆ ಏನಿದೆ ಕುಡಿಯಕ್ಕೆ? ಮತ್ತೆ ಇದು ಜಕ್ಕಳ್ಮಡುಗ್ದು ಯಾವ್ದೋ ಯಾಮಾರಿಸ್ತಾ ಇದಾರೆ. ಈಗ ಜಕ್ಕಳ್ಮಡುಗ್ದು ಇದಕ್ಕೆ ಹೋಗ್ಬೇಕು ದೊಡ್ಡಬಳ್ಳಾಪುರಕ್ಕೆ ಅಂತ ಹೇಳ್ತಾರೆ. ಇವತ್ತು ನಾವ್ ಇಲ್ಲಿ ಕುಡಿಯಕ್ಕೆ ನೀರೇ ಇಲ್ಲ, ಸಾಯ್ತಾ ಇದೀವಿ. ಇದನ್ನ ಈ ತರ ಮಾಡ್ತಾ ಇದಾರೆ. ಮತ್ತೆ ಇದೇ ನಮ್ಮ ಜಲಪಾತ ಒಂದು ಬರುತ್ತೆ, ಯಾವ್ದು ನಮ್ಮ ಕೇತನಹಳ್ಳಿ ಫಾಲ್ಸ್ ಹತ್ರ. ಕೇತನಹಳ್ಳಿ ಫಾಲ್ಸ್ ಅಲ್ಲೇ ಇಲ್ಲ, ಅದೊಂದು ಸುಸೂತ್ರವಾದಂತ ಒಂದು ಡ್ಯಾಮ್ ಅನ್ನು ಕಟ್ಟಿದ್ರೆ ಆ ಡ್ಯಾಮ್ ಇಂದ ನಮ್ಗೆ ನೀರು ಕುಡಿಯಕ್ಕೆ ಬರುತ್ತದಲ್ಲ. ಸುಮಾರು 1000-2000 ಹಳ್ಳಿಗಳಿಗೆ ನೀರು ಬರುತ್ತೆ. ಈ ತರನ್ನ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು. ಈ ಜನಪ್ರತಿನಿಧಿಗಳು ಕಣ್ಣು ಮುಚ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವ್ರು ತಕ್ಕ ಪಾಠ ಕಲಿಸ್ತೀವಿ. ಯಾಕಂದ್ರೆ ಇವತ್ತು ಹರೀಶ್ ರೆಡ್ಡಿ ಅವರು ಅವ್ರ ಮನೆಗ್ ಮಾಡ್ಕೊಂತ ಇಲ್ಲ ನಮ್ಮ ಮನೆಗ್ ಮಾಡ್ಕೊಂತ ಇಲ್ಲ. ಇವತ್ತು ಜನರ ಪೀಳಿಗೆಗೋಸ್ಕರ, ಜನಗಳ ಕಷ್ಟಕ್ಕೋಸ್ಕರ ಇವತ್ತು ಈ ಹೆಚ್ಚು ನೀರು ಕುಡಿಯೋದು ಬೇಡ, ಮುಂದಿನ ದಿನಗಳಲ್ಲಿ ನಮ್ಮ ಆರೋಗ್ಯ ಕೆಟ್ಟೋದು ಬೇಡ ಅಂತ ಹೇಳಿ ಹರೀಶ್ ರೆಡ್ಡಿ ಫೌಂಡೇಶನ್ ಅವರು ಇವತ್ತು ನಮ್ಗೆ ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಬಂದಿರೋದ್ರಿಂದ ಅವ್ರಿಗೆ ನಾವೆಲ್ಲ ಬೆಂಬಲವಾಗಿ ನಿಂತ್ಕೊಂಡು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಈ ಹೋರಾಟನ, ಈ ಬಂಧನ ನಾವು ಯಶಸ್ವಿಯಾಗಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ.